ಫೈನಲಿ ನನಗೆ 3,000 ರೂಪಾಯಿ EMI ಬಂದಿದೆ. EMI ಅಂದ್ರೆ ಬರಲ್ಲ, ಕಟ್ ಆಗೋದು ತಾನೆ? ಇಲ್ಲ ಬ್ರೋ, ನನಗೆ EMI ಇಂದನೂ ಇನ್ಕಮ್ ಬರ್ತಾ ಇದೆ. ಹೌದಾ? ಅದ್ ಹೇಗೆ? EMI ಅಂದ್ರೆ ಲೋನ್ ಕೊಟ್ಟಾಗ ಮಾತ್ರ ಬರುತ್ತಾನೆ, ನೀನೇನ್ ವಸೂಲಿ ಬಾಯಾ? ಇಲ್ಲ ಬ್ರೋ, ನಾನು ಲೆಂಡಿಂಗ್ ಕ್ಲಬ್ ಆಪ್ ಅಲ್ಲಿ P2P ಲೆಂಡ್ ಆಪ್ ಮುಖಾಂತರ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಜನರು ಸ್ಟಾಕ್ಸ್, ಮ್ಯೂಚುವಲ್ ಫಂಡ್, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಗೊತ್ತು. ಈ P2P ಲೆಂಡಿಂಗ್ ಅಂದ್ರೇನು? ಇದು P2P ಲೆಂಡಿಂಗ್ ಅಂದ್ರೆ ನಾವು ದುಡ್ಡು ಬೇಕಾದವ್ರಿಗೆ ಲೋನ್ ಕೊಡ್ತೀವಿ, ಅವರು ನಮಗೆ EMI ಮುಖಾಂತರ ರೀಪೇ ಮಾಡ್ತಾರೆ. ಸೊ ನಮಗೆ ಇಂಟ್ರೆಸ್ಟ್ ಇನ್ಕಮ್ ಆಗುತ್ತೆ. ಸೊ ಇಲ್ಲಿ ಬಟ್ 99%ಗೆ ಆಪರ್ಚುನಿಟಿ ಬಗ್ಗೆ ಗೊತ್ತೇ ಇಲ್ಲ. P2P ಪ್ಲಾಟ್ಫಾರ್ಮ್ ಅಲ್ಲಿ ಲೆಂಡರ್ಸ್ಗೆ ಹಿಸ್ಟಾರಿಕಲಿ ಒಳ್ಳೆ ಇನ್ಕಮ್ ಮಾಡಿದ್ದಾರೆ. ನನಗೆ ಗೊತ್ತಿರೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹಿಸ್ಟಾರಿಕಲಿ ಜನರು ಅಪ್ ಟು 24% ಆನ್ಯುವಲ್ ಅರ್ನ್ ಮಾಡ್ತಾ ಇದ್ದಾರೆ. ಬಟ್ ಇದು ವೇರಿಯಸ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇದ್ರ ಬೆಸ್ಟ್ ಪಾರ್ಟ್ ಏನಂದ್ರೆ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಮೇಲೆ ತುಂಬಾ ಡಿಪೆಂಡ್ ಆಗಲ್ಲ. ಯಾವ ಪ್ಲಾಟ್ಫಾರ್ಮ್ ಇದು? ಮತ್ತೆ ಇದು ಸೇಫಾ? ಲಂಡನ್ ಕ್ಲಬ್ ಒಂದು RBI ರಿಜಿಸ್ಟರ್ಡ್ NBFC P2P ಪ್ಲಾಟ್ಫಾರ್ಮ್. ಇಲ್ಲಿ ಆಗ್ಲೇ 3.5 crore ಯೂಸರ್ಸ್ ರಿಜಿಸ್ಟರ್ ಆಗಿದ್ದಾರೆ ಮತ್ತು 18,000 crores ಲೋನ್ ನ ಜನರಿಗೆ ಮತ್ತು ಬಿಸ್ನೆಸ್ ಗೆ ಕೊಟ್ಟಿದ್ದಾರೆ. ಅದರಿಂದ ಲೆಂಡರ್ಸ್ ಕೂಡ ಇನ್ಕಮ್ ಜನರೇಟ್ ಮಾಡ್ತಾ ಇದ್ದಾರೆ. ಸೂಪರ್! ನನ್ನ ಹತ್ರನೂ ಸ್ವಲ್ಪ ಕ್ಯಾಶ್ ಇದೆ, ನಾನು P2P ಲೆಂಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಆಪ್ ಲಿಂಕ್ ಎಲ್ಲಿ ಸಿಗುತ್ತೆ? ಲಂಡನ್ ಕ್ಲಬ್ ಅಂತೇಳಿ ಕಮೆಂಟ್ ಮಾಡಿ ಅಥವಾ ಬೈಯಲ್ಲಿರೋ ಲಿಂಕ್ ನ ಚೆಕ್ ಮಾಡಿ.